ನಮಸ್ಕಾರ, FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನ ಪಾರ್ಟಿಗೆ ಕರೆದುಕೊಂಡು ಹೋಗಿದ್ದನ್ನ ಖಂಡಿಸಿ ವಿಜಯಪುರ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಎದುರು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ರಿಜ್ವಾನ್ ಮುಲ್ಲಾ ಬರ್ತ್ಡೇ ಆಚರಿಸುವ ಸಲುವಾಗಿ ವಾರ್ಡನ್ ಶಕುಂತಲಾ ರಜಪೂತ್ ಹಾಸ್ಟೆಲ್ ವಿದ್ಯಾರ್ಥಿನಿಯರನ್ನ ಹೊರಗಡೆ ಪಾರ್ಟಿ ಡ್ಯಾನ್ಸ್ ಮಾಡಲು ಕರೆದುಕೊಂಡು ಹೋಗಿದ್ದು ಖಂಡನೀಯ. ಅದಕ್ಕಾಗಿ ಈ ಇಬ್ಬರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಡೆರ್ತಕ್ಕಂಥ ಘಟನೆ ಅತ್ಯಂತ ದುಃಖಕರ ಸಂಗತಿ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಒಂದು ಒಳ್ಳೆಯ ಹೆಸರಿರ್ತಕ್ಕಂಥ ಇಲಾಖೆ. ಅಲ್ಲಿಯ ವಿದ್ಯಾರ್ಥಿಗಳನ್ನ 7 ಗಂಟೆ ಸಮಯದ ನಂತರ ಹೊರಗಡೆ ಕರ್ಕೊಂಡೋಗಿ ಪಾರ್ಟಿ ಮಾಡಿರುವಂಥದ್ದು ಇದು ಕಾನೂನು ಬಾಹಿರ. ಯಾಕಂತಂದ್ರೆ ಅವ್ರು ಯಾರ್ದೋ ದೇಶದ ಮಹಾನ್ ವ್ಯಕ್ತಿಯ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಕ್ ಹೋಗಿಲ್ಲ. ಯಾರೋ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟರು, ಯಾರೋ ಈ ದೇಶಕ್ಕೆ ಪ್ರಾಣ ಕೊಟ್ಟರು ಅಂತರ್ ಬರ್ತಡೆಯನ್ನು ಮಾಡೋಕ್ಕಿಲ್ಲ. ಅಲ್ಲಿರ್ತಕ್ಕಂಥ ಒಬ್ಬ ಅಡುಗೆ ಭಟ್ರು ಅಡುಗೆ ಸಹಾಯಕರ ಬರ್ತಡೆಯನ್ನು ಮಾಡಿದ್ದಾರೆ. ಅವ್ರದ್ದು ಹಿನ್ನೆಲೆ ಏನಪ್ಪ ಅಂತಂದರೆ ಹಿಂದೆ ಅವರು ಹಿಂದಿಯಲ್ಲಿ ಸಸ್ಪೆಂಡ್ ಆದರು. ಅಂಥವ್ರನ್ನ ಇಲಾಖೆ ಒಂದು ವೆರಿಫಿಕೇಶನ್ ಮಾಡಲಾರ್ದೆ ಮತ್ತೆ ಅದೇ ಇಲಾಖೆಯಲ್ಲಿ ಉದ್ಯೋಗ ಕೊಟ್ಟಿರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಯಾಕಪ್ಪ ಅಂತಂದರೆ ಇಲಾಖೆ ಮೇಲೆ ನಮಗೆಲ್ರಿಗೂ ವಿಶ್ವಾಸ ಇರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಅದೊಂದು ನಮ್ಮದು ಇಲಾಖೆ. ನಾವೆಲ್ಲರೂ ಕೂಡ ಇವತ್ತು ಆ ಅಡಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತಗೋತಾ ಇದ್ದೀವಿ, ಓದ್ತಾ ಇದ್ದೀವಿ, ನಮಗೆಲ್ಲರೂ ವಿಶ್ವಾಸ ಇರುತ್ತೆ. ಅಂಥ ಇಲಾಖೆ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕಿತ್ತು, ಪರಿಶೀಲಿಸಬೇಕಿತ್ತು. ಪರಿಶೀಲನೆ ಮಾಡದೆ ಅವರನ್ನು ಮತ್ತೆ ಸೇರಿಸ್ಕೊಂಡಿದ್ದಾರೆ. ಈ ರೀತಿ ಘಟನೆ ನಿಜಕ್ಕೂ ಎಬಿವಿಪಿ ತೀವ್ರವಾಗಿ ಕಂಡುತ್ತೆ. ಇದು ನಮ್ಮದು ಶಾಂಪಲ್ ಹೋರಾಟ. ನಾವು ಹೇಳ್ತಾ ಇರೋದು ಏನಂತಂದರೆ, ನೀವು ಸಸ್ಪೆಂಡ್ ಮಾಡದೆ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ, ಜಿಲ್ಲಾ ಪಂಚಾಯತ್ ಆಫೀಸ್ ಮುತ್ತಿಗೆ ಹಾಕ್ತೀವಿ ಅನ್ನೋಂಥದ್ದನ್ನು ಇಲ್ಲಿರ್ತಕ್ಕಂಥವ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಂದು ಜವಾಬ್ದಾರಿಯುತ ವಿದ್ಯಾರ್ಥಿ ಸಂಘಟನೆಗೆ ನಾವು ಹೇಳೋದೇನಪ್ಪ ಅಂತಂದರೆ, ಈ ರೀತಿಯಾಗಿರ್ತಕ್ಕ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮದು ಪ್ರತಿಕ್ರಿಯೆ ನೀಡುವಂಥ ಜವಾಬ್ದಾರಿ ನಮಗಿದೆ. ಹಾಗಾಗಿ ನಾವು ಮಾಡಿದ್ದೇವೆ. ನಾವು ಹೇಳೋದು ಏನಂದರೆ, ಮುಂದಿನ ದಿನಮಾನಗಳಲ್ಲಿ ಅದು ಆಗಲೇಬೇಕು. ನಾವು ಇವತ್ತು ಮಾಹಿತಿ ಕೊಟ್ಟು ಹೋರಾಟಕ್ಕೆ ಬಂದಿದ್ದೀವಿ. ಆದರೂ ಕೂಡ ಅಧಿಕಾರಿಗಳು ಕೆಲವೊಂದಿಷ್ಟು ಅವರು ಒತ್ತಡದ ಮತ್ತೆ ಬಂದಿದ್ದಾರೆ. ನಮಗೆ ಖುಷಿ ಇದೆ. ಅದಕ್ಕೆ ನಾನು ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಮ್ಮದು ಮುಂದಿನ ಹೋರಾಟ ನಿರ್ಧಾರ ಆಗುತ್ತೆ. ತುಣುಕು ನಮ್ಮ ಕಡೆ ಇದೆ. ಇವತ್ತು ನಾವು ಏನು ಉದ್ದೇಶ, ಎಬಿವಿಪಿ ಮೂಲ ಉದ್ದೇಶ ಏನಂತಂದ್ರೆ, ಯಾರಿದ್ದಾರೆ ರಿಜ್ವಾನ್ ಮುಲ್ಲಾ ಅನ್ನೋಂಥವ್ರು ಮತ್ತು ಹಾಸ್ಟೆಲ್ ವಾರ್ಡನ್ ಇಬ್ಬರನ್ನ ತಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು. ತಕ್ಷಣಕ್ಕೆ ರಿಜ್ವಾನ್ ಮುಲ್ಲಾ ಅವರು ಹಿಂಡೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಘಟನೆ ಆಗಿತ್ತು. ಅದಕ್ಕೆ ಮೊದಲನೇದಾಗಿ ರಿಜ್ವಾನ್ ಮುಲ್ಲಾ ಅವರನ್ನ ಇವತ್ತೇ ಇನ್ನು 10-15 ನಿಮಿಷದಲ್ಲಿ ಸಸ್ಪೆಂಡ್ ಮಾಡಬೇಕು. ವಾರ್ಡನ್ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಸಮಾಜ ಕಲ್ಯಾಣ ಆಫೀಸ್ ಒಳಗಡೆ ಮುತ್ತಿಗೆ ಹಾಕ್ತೀವಿ. ನಾವು ಏನ್ ಮಾಡ್ತೀವಿ? ಅದಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ನಾ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನೀವು ಸಸ್ಪೆಂಡ್ ಮಾಡಲೇಬೇಕು. ಮಾಡಬೇಕಾ ಬೇಡವಾ? ಅದಕ್ಕೆ ನಾವು ಇನ್ನ 10-15 ನಿಮಿಷ ಇಲ್ಲೇ ವೇಟ್ ಮಾಡ್ತೀವಿ. ಬರಲಿಲ್ಲ ಅಂತಂದ್ರೆ ನಾವು ಆಫೀಸ್ಗೆ 100 ಮುತ್ತಿಗೆ ಹಾಕ್ತೀವಿ. ಅದನ್ನ ಯಾರು ತಡೀತಾರೆ ತಡೀಲಿ, ನಾವು ನೋಡ್ತೀವಿ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ವಿಜಯಪುರ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿಯಾಗಿದೆ. ವಿದ್ಯಾರ್ಥಿನಿಯರಿಗೆ ಈ ರೀತಿ ಮಾಡಿರ್ತಕ್ಕಂಥದ್ದು ಅಮಾನೀಯ ಮತ್ತು ಈ ತರದ ಘಟನೆಗಳು ಆಗಬಾರ್ದು ಅನ್ನೋಂಥದ್ದು ಎಬಿವಿಪಿಯ ಮೂಲ ಉದ್ದೇಶ. ಯಾವುದೋ ಒಂದು ವಿದ್ಯಾರ್ಥಿನಿಗೆ ಏನಾದರೂ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಬಿವಿಪಿ ಯಾವಾಗಲೂ ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಅಗ್ರಮಾನ್ಯ ಸಂಘಟನೆ. ಈ ರೀತಿಯ ವಿಷಯಗಳನ್ನು ನಾವು ಸಹಿಸಿಕೊಂಡು ಕೂಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಅಧಿಕಾರಿಗಳು ಹೇಳ್ತಾ ಇದ್ರು, ನಾವು ಎಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಇವೆಲ್ಲ ಇಲ್ಲ, ನಮಗೆ ಸಸ್ಪೆಂಡ್ ಮಾಡಲೇಬೇಕು. ಸಸ್ಪೆಂಡ್ ಮಾಡಲಿಲ್ಲ ಅಂದರೆ ನಮ್ಮದು ಉಗ್ರ ಹೋರಾಟ ಆಗುತ್ತೆ. ನಾವು ಆಫೀಸ್ ಮುತ್ತಿಗೆ ಹಾಕ್ತೀವಿ. ಇನ್ನು 10-15 ನಿಮಿಷ ನಾವು ಇಲ್ಲಿರ್ತೀವಿ. ಯಾರು ಜಿಲ್ಲಾಧಿಕಾರಿಗಳಿದ್ರೆ ಅವರು ತಕ್ಷಣ ಬರಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರದೇ ಹೋದರೆ ಇದ್ರ ಹೋರಾಟ ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. Oh
ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ನಂಬಿ ಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ ಮೊಬೈಲ್ ನಂಬರ್ 9901238550.